ಬಲಿಬೇಕಾದ್ರೆ 12 ತಿಂಗಳು ಬೇಕಾಗ್ತದೆ. ನೀವು 10 ತಿಂಗಳನ್ನ ಕೊಯ್ದು ಹಾಕಿದ್ರೆ ಅದ್ರಾಗ ನೀರೇ ಬರ್ತದ, ಸಕ್ಕರೆ ಏನ್ ಬರಂಗಿಲ್ಲ. ಇದನ್ನ ನೀವು ತಿಳ್ಕೋಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, 100 ಮಂದಿ ಚಲೋ ಬೆಳೆದಿದ್ದಾಗ 50 ಮಂದಿ ನಮ್ದು ಸುಮಾರು ಕಪ್ಪಿಸ್ಲತ್ ನಮ್ಮಂತವ್ರು ಇರಬಾರ್ದು. ಎಲ್ಲರೂ ಒಂದೇ ರೀತಿಯಿಂದ ಬೆಳೀಬೇಕು. ಈ ಕಾರ್ಖಾನೆಗಳು ರಿಕವರಿ ಒಳಗೆ ಮೋಸ ಮಾಡೋದೇ ಅದೇ ಉದ್ದೇಶಕ್ಕೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕಾರ್ಖಾನೆಯವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ನೀವು ಕೊಟ್ಟಂತ ಕಬ್ಬಿನ ಮೇಲೆ ಏನ್ ಸಕ್ರಿ ಬರ್ತದೆ, ಆ ಸಕ್ರಿಗೆ 31 ರೂಪಾಯಿ ಕೊಟ್ರೆ ನಿಮಗೆ ಹೆಚ್ಚಿಗೆ ಬೆಲೆ ಕೊಡಕ್ ಬರೋದಿಲ್ಲ ಅವರಿಗೆ. ಅದನ್ನ ನಾವು ಕೂಡ ಕಬ್ಬಿನ ಮಾಲೀಕರ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ. ಏನಪ್ಪಾ ಅಂದ್ರೆ ಅದನ್ನ ಕನಿಷ್ಠ 41-42 ರೂಪಾಯಿ ಆದ್ರೂ ಮಾಡ್ರಿ ಅಂತ ಹೇಳಿ. ಅವಾಗ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡಿಸ್ತಕ್ಕಂತ ಹೋರಾಟ ಚುನಾವಣಾ ಶಶಿಕಾಂತ್ ಗುರೂಜಿ ಅವರೇ ಮಾಡ್ತಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಮತ್ತಿನ್ನು ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಸಕ್ಕರೆ ಲಘುನೆ ಮಾರಾಟ ಆಗ್ಬೇಕು. ಅದು ಯಾಕಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆದೇಶದ ನೀವು ಬೆಳೆದ ಮೇಲೆ 15 ದಿವಸದೊಳಗೆ ನಿಮ್ಗೆ ನಾವು ಹಣ ಪಾವತಿ ಮಾಡ್ಬೇಕು. ಆ ಸಕ್ಕರೆನೇ ಮಾರ್ಲಿಲ್ಲ ಅಂದ್ರೆ ಅವ ಏನ್ ಹಣ ಪಾವತಿ ಮಾಡ್ತಾನೆ? ಅವನ ಹೆಣನೇ ಪಾವತಿ ಮಾಡೋದು ಆಗ್ತದ. ಅದು ಸ್ಥಿತಿ ಅದ ಇವತ್ತು. ನಾನ್ ನಿಮಗ್ ಸುಳ್ಳು ಹೇಳ್ತಾ ಇಲ್ಲ, ಇದು ವಾಸ್ತವಿಕ ಸತ್ಯ. ಒಂದೊಂದು ಕಾರ್ಖಾನೆ 5 ಲಕ್ಷ ಚೀಲ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತವೆ. 5 ಲಕ್ಷ ಚೀಲದ ಸಕ್ಕರೆದ ರೊಕ್ಕ ನಿಮಗ್ ಕೊಡ್ಬೇಕಂದ್ರೆ ಅವೇನ್ ರಿಸರ್ವ್ ಬ್ಯಾಂಕ್ ಇಟ್ಕೊಂಡು ಕೂತಿರಂಗಿಲ್ಲ. ಅದು ನಮ್ಮಂತ ಬ್ಯಾಂಕ್ಗಳಲ್ಲಿ ಒತ್ತಿ ಇಟ್ಟೆ ಅಂದ್ರೆ ನಮ್ DCC ಬ್ಯಾಂಕ್ ಇರ್ಲಿ, ಕಮರ್ಷಿಯಲ್ ಬ್ಯಾಂಕ್ ಇರ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಲಿ, ಅಲ್ಲೇ ಒತ್ತಿ ಇಡಬೇಕು. ಅಲ್ಲಿಟ್ಟು ರೊಕ್ಕ ಸಿಕ್ಕರೆ ಅವ ನಿಮ್ಗೆ ನಿಮ್ಗೆ 15 ದಿವಸನೊಳಗೆ ಪಾವತಿ ಮಾಡಕ್ ಆಗ್ತದೆ. ಅದು ಕೂಡ ಬಹಳ ಸಂಕೀರ್ಣವಾದಂತ ಪರಿಸ್ಥಿತಿ ಇದೆ. ಮತ್ ಈ ಸರ್ತಿ ಕೂಡ ನಾವೇನ್ ಈ ಕಬ್ಬು ಉತ್ಪಾದನೆ ಮಾಡಿದೀವಿ, ಅದರಲ್ಲಿ ಒಂದು ಕಾರ್ಖಾನೆಗೆ 100 ಟನ್ ಬೆಳೆದ್ರೆ ಬರೀ 5 ಟನ್ ಮಾತ್ರ ಒಂದಿಗೆ ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಕೊಟ್ಟಾರ. ಅದನ್ನು ನಾವು ತಿಳ್ಕೋಬೇಕು. ಜೊತೆಗೆ ಇಥಿನಾಲ್ ಕಾರ್ಖಾನೆಗಳು ಏನಿವತ್ತು ಪೆಟ್ರೋಲ್ ನಲ್ಲಿ ಇಥಿನಾಲ್ ಬೆರೆಸ್ತೀವಿ, ಅದನ್ನ ಹಾಕ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರದವರೇ ಹಣ ಕೊಟ್ರು. ಆದ್ರೆ ಇಥಿನಾಲ್ ಈಗ ಒಂದು ಕಾರ್ಖಾನೆ ದಿವ್ಸಕ್ಕೆ 300 ಲೀಟರ್ ಉತ್ಪಾದನೆ ಮಾಡ್ತಿದ್ರೆ ಅವ್ರಿಗೆ ಬರೇ 30 ಲೀಟರ್ ಉತ್ಪಾದನೆ ಮಾಡ್ರಿ ಅಂತ ಆದೇಶ ಕೊಟ್ರೆ ಅದು ತಪ್ಪಾಗ್ತದೆ. ಅದು ನೀವು ಯಾರಿಗ್ ಕೇಳಬೇಕಪ್ಪ ಅಂತಂದ್ರೆ ಬಳ್ಳಾರಿ ಅವ್ರ ಅದಾರ, ನನ್ನ ಹಿಂದೆ ನಮ್ಮ ಹಾವೇರಿ ಅವ್ರ MP ಅವ್ರಿಗೆ ಕೇಳಬೇಕು ನಾವು ಇವತ್ತು. ಯಾಕಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥವ್ರು, ಅದರದ ನಿರ್ವಹಣೆ ಮಾಡ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗೆ ಕೇಳಬೇಕು ನಾವು. ಯಾಕಂದ್ರೆ ಅವರು ನಾವು ಕೂಡಿ ನಿಮ್ಮ ಹಿತವನ್ನ ಕಾಪಾಡಬೇಕು. ನಾವು ಹೇಳ್ತೀವಲ್ಲ, ಕೇಂದ್ರ ಸರ್ಕಾರ ಅಪ್ಪ ಆದ್ರೆ ಆ ಸರ್ಕಾರ ಆದ್ರೆ ಮಕ್ಕಳು ಬಡವ ಆಗ್ಬಾರ್ದು. ಮಕ್ಕಳಂದ್ರೆ ನೀವೇ. ಅದು ಕೇಂದ್ರನೇ ಇರ್ಲಿ ರಾಜ್ಯನೇ ಇರ್ಲಿ, ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಈ 3-4 ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಕಬ್ಬಿಗೆ ಖಂಡಿತ ಯೋಗ್ಯ ಧಾರಣೆ ಸಿಗ್ತದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಕಬ್ಬು ಬೆಳಿತಕ್ಕಂತ ರೈತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಬಾಳ ಗಂಡಸರಾದ್ರೆ 40 ಟನ್ ತೆಗಿತೀರಿ 1 ಎಕರೆ. ಆದ್ರೆ ನನ್ನಲ್ಲಿ ಒಬ್ಬ ಸಾಳುಂಕಿ ಅಂತ ರೈತ ಅದಾನ ನಿಡಗುಂದಿಯಲ್ಲಿ, 110 ಟನ್ ತೆಗದಾನ 1 ಎಕರೆ. ಅದಾರಿಲ್ಲ. ನಾನು ಅದಕ್ಕೆ ಯಾಕೆ ಬೆಳಿ ಅಂತ ಹೇಳ್ತೀನಿ 100 ಟನ್ ಅಂದ್ರೆ, ನಿಮಗೆ 40 ಟನ್ ಬೆಳೆದ ರೂಢ ಬಹಳ ಆಗ್ಯದ. 100 ಟನ್ ಬೆಳಿಬೇಕಾದ್ರೆ ವೈಜ್ಞಾನಿಕ ಕೃಷಿ ಮಾಡತಕ್ಕಂತ ಪದ್ಧತಿಯನ್ನ ಅವ 1 ಸಾರ್ತಿ ನಾಟಿ ಮಾಡಿದ್ರೆ 5 ಬೆಳಿ ತೆಗಿತಾನೆ. 3 ವರ್ಷಕ್ಕಲ್ಲ, 5 ವರ್ಷಕ್ಕೂ ಎಕರೆಗೆ 100 ಟನ್ ತೆಗಿತಾನೆ. ಇದು ನೀವು ಅಕಸ್ಮಾತ್ ಅಂತ ಶಕ್ತಿ ನಿಮಗ್ ಬಂದ್ರೆ ಯಾವ ಸರ್ಕಾರದ ಮುಂದೆ ಕೈ ಹೊಡತಕ್ಕಂತ ಸ್ಥಿತಿ ಬರುದಿಲ್ಲ. ರೈತ ನಮಗೆ ಸಾಲ ಕೊಟ್ಟು ಕಳಿಸ್ತಾನಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಅಂತ ಶಕ್ತಿ ಬಹಳಷ್ಟು ರೈತರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಪದ್ಧತಿಯನ್ನ ನಾವು ನೋಡ್ಕೊಂಡು ಕಲಿಬೇಕೆ ವಿನ ವಿಜ್ಞಾನಿಗಳಿಗಿಂತಲೂ ನೀವೇ ಹುಷಾರಿದ್ದೀರಿ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ತಾವು ಮಾಡಬೇಕು. ಮತ್ ಇನ್ನೊಂದು, ಮೆಕ್ಕೆಜೋಳದ ಬಗ್ಗೆ ಅವರು ಈಗಾಗಲೇ ಚುನ್ನಪ್ಪಣ್ಣ ಹೇಳಿದ್ದಾರೆ.
ಮೆಕ್ಕೆಜೋಳ ಕೂಡ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ 17.5 ಲಕ್ಷ ಹೆಕ್ಟರ್ದಲ್ಲಿ ಈ ಸರ್ತಿ ನಾವು ಬೆಳೆದಿದ್ದೀವಿ. ಹಿಂದೆಂದೂ ಕೂಡ ಇಷ್ಟು ಬೆಳೆದಿಲ್ಲ. ಅದ್ರಾಗ ಈ ಸರ್ತಿ ವರ್ಣನ್ ಕೃಪೆಯಾಗಿ ಸ್ವಲ್ಪ ಮೆಕ್ಕೆಜೋಳ ಕೈ ಕೊಟ್ಟಿದ್ದು ಖರೆ. ಹೆಸರು ಬೇಳೆ ಕೂಡ ಇವತ್ತು ಚಲೋ ಆಗಿ ಬೆಳಿಲಾರ್ದಕ್ಕೂ ಕೂಡ ಮಳಿನೇ ಕಾರಣ. ಇಂಥವೆಲ್ಲ ವಿಚಾರಗಳನ್ನ ಮನದಟ್ಟಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ನಮ್ಮ ಮೆಕ್ಕೆಜೋಳ ತಗೊಳ್ಳದೇ ಇದ್ರು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಕೊಟ್ಟು ಮೆಕ್ಕೆಜೋಳಿನ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಇವತ್ತು ಇಂಥವೆಲ್ಲ ಕೆಲಸ ನಾವು ಮಾಡಿದೀವಿ. ಹಿಂದಕ್ಕೆ ಕೊಬ್ಬರಿ ಧಾರಣೆ ಬಿದ್ದಿತ್ತು, ಈ ಕೊಬ್ಬರಿ ಧಾರಣೆ ಬೀಳಲೇ ಇಲ್ಲ. 2 ವರ್ಷದಿಂದ ಅದು ಸತತ ಏರ್ತಾ ಇದೆ. ಅದರ ಜೊತೆ ತೊಗರಿಗೆ ಕೇಂದ್ರ ಸರ್ಕಾರದಿಂದ ಕೊಡ್ಸಿದ್ವಿ, ರಾಜ್ಯ ಸರ್ಕಾರದಿಂದ 500 ರೂಪಾಯಿ ಕೊಡ್ಸಿದ್ವಿ. ಈ ಸರ್ತಿ ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಇವೆಲ್ಲ ವಿಚಾರಗಳನ್ನ ಇವತ್ತು ಇಟ್ಕೊಂಡು ಇವತ್ತು 23 ಬೇಡಿಕೆ ನನ್ನಲ್ಲಿದ್ದಾವೆ. ಅದ್ರ ಜೊತೆಗೆ ಪ್ರಾದೇಶಿಕವಾಗಿ ಒಂದೊಂದು ಜಿಲ್ಲೆ ಸಮಸ್ಯೆಗಳು ಕೂಡ ಎಲ್ಲ ರೈತರು ಕೊಟ್ಟಿದ್ದೀರಿ. ನಾನು ತಮ್ಮಲ್ಲಿ ಬಹಳ ಪರಿಪರಿಯಾಗಿ ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿ ಕರೆಂಟಿನ ಬಗ್ಗೆ ತಾವು ಬಹಳ ದೊಡ್ಡ ಮನವರಿಕೆಯನ್ನ ಮಾಡಿಕೊಟ್ಟಿದೆ. ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ 7 ತಾಸು ಅಥವಾ 6 ತಾಸು ಕೊಡೋ ಬದ್ಲಿ 12 ತಾಸು ಕೊಡ್ಲಿ ಅಂತ ಹೇಳಿ ನನಗನ್ನಿಸ್ತದೆ. ಆ ಪ್ರಯತ್ನ ಇಂದಿಲ್ಲ ನಾಳೆ ಸ್ವಲ್ಪ ಸಮಯ ಹಿಡಿತದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಕರೆಂಟ್ ಏನು ನಾವು ಉತ್ಪಾದನೆ ಮಾಡತಕ್ಕಂಥದ್ದಲ್ಲ, ಅದು ಇವತ್ತು ಪ್ರಕೃತಿ ಕೊಡುಗೆ. ಅದು ಮಳಿ ಹೆಚ್ಚಾದ್ರೆ ಕರೆಂಟ್ ಹೆಚ್ಚಿಗೆ ಸಿಗ್ತದೆ. ಮಳಿ ಬಿಟ್ಟು ಇವತ್ತು ಗಾಳಿ ಮೇಲೆ ಕರೆಂಟ್ ಉತ್ಪಾದನೆ ಮಾಡ್ತೀವಿ, ಬಿಸಿಲಿನ ಮೇಲೂ ಕೂಡ ಕರೆಂಟ್ ಉತ್ಪಾದನೆ ಮಾಡ್ತೀವಿ. ಕುಸುಮ್ ಬಿ ಅಂತಕ್ಕಂಥ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನು ಹಾಕ್ತಕ್ಕಂಥ ಯೋಜನೆ ಕೇಂದ್ರ ರಾಜ್ಯ ಮಾಡಿದೆ. ಸಿಎಂ ಸಾಹೇಬ್ ಬಂದ್ ವೇಟ್ ಮಾಡಾಕ್ತಾರ, ಅದಕ್ಕೆ ಲಘು ಮುಗಿಸ್ತೀನಿ ನಾನು ನಿಮ್ಗೆ. ಈಗ ಏನಂದ್ರೆ ಇಂಥವ್ ಏನ್ 12 ತಾಸು ಕರೆಂಟ್ ಕೇಳಿರಿ, ಅದ್ರ ಬಗ್ಗೆ ಈಗ ಸದ್ಯ ಇವ್ರನ್ನ ಕರ್ಕೊಂಡೋಗಿ ಇಲ್ಲಿ ತನಕ ನಮ್ ಜಾರ್ಜ್ ಸಾಹೇಬ್ರ ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ನಾನು ಅವ್ರನ್ನ ಕರೆಸ್ಕೊಂಡ್ರಿಸಿ ಮೀಟಿಂಗ್ ಮಾಡಸ್ ಕಳಿಸ್ತೀನಿ ಇವ್ರ ಜೊತೆ ಅಂತಕ್ಕಂಥ ಮಾತನ್ನ ನಮಗ್ ಮನವರಿಕೆ ಮಾಡಿಕೊಡ್ತಾ, ಇವತ್ತೇನು ಅನೇಕ ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆ ಹಂತ ಹಂತವಾಗಿ ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ ಸರ್ಕಾರ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ಇಡೀ ರಾಜ್ಯದ ರೈತರು ಸಂಯಮದಿಂದ ಈ ಬಾರಿ ವರ್ತನೆ ಮಾಡಿ ಸಾಮರಸ್ಯದಿಂದ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೈತ ಪ್ರತಿನಿಧಿಗಳಿಗೆ, ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನಗ್ ಕರೆದು 4 ಮಾತುಗಳನ್ನು ಆಡ್ತಕ್ಕಂಥದ್ದು ಯಾದಗಿರಿ ಬಗ್ಗೆ ಸಿಸಿ ಆಯ್ತು ಒಂದು ಹೇಳಿ ಅಂತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.